ನಮ್ಮ ಮನೆಗೆ ನಮ್ಮ ಹಂದಿ ಮರಿ ಸಾರಿ ನಮ್ಮ ಚೋಟ ಎಕ್ಸಾಮ್ ಹೆಂಗ್ ಬರೀತಾ ಇದೀರಾ? ನೆನ್ನೆ ಚೂಸ್ ಮಾಡಿರೋ ಶರ್ಟ್ ನಮ್ ಬುಜ್ಜಿನೇ. ನಿನಗೆ ಒಂದು ಗುಡ್ ನ್ಯೂಸ್, ನನಗೊಂದು ಬ್ಯಾಡ್ ನ್ಯೂಸ್. ನಾನೇ ಕನ್ಫ್ಯೂಸ್ ಪರ್ಸನ್ ಅನ್ಕೊಂಡ್ರೆ ನಮ್ಮ ಅಮ್ಮ ನನ್ಕಿಂತ ಕನ್ಫ್ಯೂಸ್ ಪರ್ಸನ್. ನನ್ನ ಕೈನ ಕೋಕೋಕೋಲ ಗಜ್ಬಿಟ್ಟು ನೀರೇ ತೊಳ್ಬಿಡ್ತೀನಿ, ಆಮೇಲೆ ಕುಡ್ಕೊಂಡ್ಬಿಡೋದನ್ನ. ಅಲ್ಲ 3 ಮಳ ಮಲ್ಗೆ ಹೋಗಿ ತಗೋತಿರೋದು ಫುಲ್ಲು. ನಮಸ್ಕಾರ ಹೇಳೋ ಗಗನ್. ಇವತ್ತು ಬಂಕ್ ಆಗ್ತಾನೆ ಮಚ್ಚಿ. ಆಯ್ ನಮಸ್ಕಾರ. ಹುಡು ರಕ್ಷಿತಾ ನೋಡಾಯ್ತಾನೆ. ಏನ್ ಜನ ಗೊತ್ತಾ ಯಪ್ಪ. ಗೈಸ್ ನಮ್ಮ ಮನೆಗೆ ನಮ್ಮ ಹಂದಿ ಮರಿ ಸಾರಿ ನಮ್ಮ ಚೋಟ ನಾನು ಬೆಳಗ್ಗೆ ಹೋದ್ನ ಇವಳನ್ನ ಕರ್ಕೊಂಬರೋಣ ಅಂತ. ಅವಾಗ ಹಿಂಗಿದ್ಲು ಸೇಮ್ ಆಸ್ ಇಟ್ ಈಸ್ ನಮ್ಮ ಹಂದಿ ಮರಿ ತರನೇ ಇದ್ಲು. ಸೇಮ್ ಹಂಗೆ ಇದ್ದಿದ್ದು. ಇವಾಗ ಸಾಂಗ್ ಕಲ್ತ್ಕೋತಾ ಇದೀವಿ, ಟ್ರೆಂಡ್ ಸಾಂಗ್ ಎಲ್ಲ ಕಲ್ತ್ಕೋತಾ ಇದೀವಿ. ಛೇ ಗೈಸ್ ಹಿಂಗಾಗಿ ಬರ್ದಿತ್ತು ನಮ್ಮ ಚೋಟ ಮರಿಗೆ. ನೋವಲ್ಲ ಸುಮ್ ಕೂತ್ಕೋ, ನೋವಲ್ಲ ಅಂತ ಹೇಳ್ತಾನೆ. ಆಯ್ತು ಆತವ. ನಮ್ಮ ಚೋಟ ಮರಿಗೆ ಇವಾಗ ಅವತ್ತು ನೋಡ ಮೊಸಳೆ ಎಲ್ಲ ತಂದಿದೆ, ಅದನ್ನ ಕೊಡ್ತೀನಿ. ಫಸ್ಟ್ ನಮ್ಮ ಚೋಟ ಮರಿಗೆ ಮೊಸಳೆ ಎದುರಿಸ್ತಾ ಇದ್ದೀನಿ. ಮೊಸಳೆ ಇಟ್ಬಿಟ್ಟು ಚೋಬಳಿಗೆ ಹಿಡ್ಕೋತಾ ಇದ್ದೀನಿ. ಚೋಬಳಿಗೆ ಇಷ್ಟ ರೀಲ್ಸ್ ಅಲ್ಲೂ ನಾವೇ ಮಗ ಟ್ರೆಂಡ್, ಹ್ಯಾಶ್ ಟ್ಯಾಗ್ಸ್ ಅಲ್ಲೂ ನಾವೇ ಮಗ ಟ್ರೆಂಡ್. ಅದ ಟ್ರೆಂಡ್ ಮಗ ಟ್ರೆಂಡ್. ನೀರು ಆನ್ ಮಾಡು. ಏ ತಾಕತ್ತಿದ್ರೆ ನೋಡಲೇ, ವಿಡಿಯೋ ನೋಡಲೇ, ಆಗುತ್ತೆ ನಿಂಗೆ ನೋಡಲೇ, ಕಿತ್ಕೊಳ್ಳೋ ತಾಕತ್ತೈತೆ ನನಗೆ ನೋಡಲೇ. ಹೆಂಗೆ ನಾವು ಫೋನ್ ನನ್ನ ಹತ್ರ ಇದೆ, ನೀನು ನೋಡೋಕ್ಕಾಗಲ್ಲ. ಎತ್ಕೊಂಡು ನೋಡೋಣ. ಏ ತಾಕತ್ತಿದ್ರೆ ಎತ್ಕೊಂಡು ನೋಡಲೇ. ಮೊಸಳೆ ಗೈ ಸ್ವಲ್ಪ ಎದ್ರಲ್ಲ ನಮ್ಮ ಚೋಟ ಮರಿ. ಸಡನ್ ನೋಡೋದಲ್ಲ, ಸ್ವಲ್ಪ ಎದ್ರಲ್ಲ. ಸದ್ಯಕ್ಕೆ ಇರ್ಲಿ ಪರವಾಗಿಲ್ಲ, ಅಷ್ಟಾರ ಎದ್ರಲ್ಲ. ಯಾವ್ದ್ರಿ ಅಮ್ಮ ಅದು ಇದು ಗೈಸ್. ನಾನು ಚಿಕ್ಕ ವಯಸ್ಸಲ್ಲಿ ಎಲ್ಲ 10th ಫಸ್ಟ್ PUC ಇದೇ ತರ ಒಂದು ಮೊಸಳೆ ಇತ್ತು, ನನ್ನ ಹತ್ರ ಸಖತ್ತಾಗಿತ್ತು ಅದು. ನಮ್ಮ ಅಮ್ಮ ಏನ್ ಮಾಡ್ತು ಅಂದ್ರೆ ಬಂದವರೆಲ್ಲ ನೋಡ್ಬಿಟ್ಟು ಎದ್ರಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಎಸ್ಬಿಡ್ತಾವ ಮೊಸಳೆನ. ಗೈಸ್ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. 3, 2, 1 ಗೈಸ್ ಫ್ರೆಶ್ ಅಪ್ ಆಯ್ತು. ಅದೇನೋ ಗಂಟ್ಲು ಒಳಕ್ಕೆ ಅದು ಏನೋ ಹೋಗ್ಬಿಡ್ತಾ ಗೊತ್ತಿಲ್ಲ, ಸಡನ್ ಆಗಿ ಕೆಮ್ಮು ಸ್ಟಾರ್ಟ್ ಆಗ್ಬಿಟ್ಟೈತಿ. ಅಂತೈತೆ. ಅದಕ್ಕೆ ಫಸ್ಟ್ ನೀರು ಕುಡಿತಾ ಇದೀವಿ. ಏನೋ ಸಡನ್ ಆಗಿ ಒಳಗಡೆ ಹೊಂಟೋಯ್ತು ಗಂಟ್ಲೊಳಗೆ. ಸರ್ ಎಕ್ಸಾಮ್ ಹೆಂಗ್ ಬರೀತಾ ಇದ್ದೀರಾ? ಒಂದ್ ಸ್ವಲ್ಪ ವಿವರಿಸಿ. ಸೂಪರ್ ಚೆನ್ನಾಗಿ ಬರೀತಿದ್ಯಾ? ಎಷ್ಟಕ್ಕೆ ಬರ್ದೆ? ಒಂದು 8ಗೆ ಬರ್ದಿರೋದು. ಅಲ್ಲ 80 ಮಾರ್ಕ್ಸ್ ಅವ್ರದ್ದು 80, ನೀನ್ ಎಷ್ಟಕ್ಕೆ ಬರ್ದೆ? 8ಗೆ ಬರ್ದಿದ್ದೆ. 8ಗೆ ಬರ್ದಿದ್ಯಾ? 90 ಮೇಲೆ ಫಿಕ್ಸು.
ಎಷ್ಟು ಚೆನ್ನಾಗಿ ಬರೀತಾನಂತೆ. ಇದು 2ನೇ ಎಕ್ಸಾಮ್ ಕಂಪ್ಲೀಟ್ ಆಗಿರೋದು ಒಂದು. ಇನ್ನು ಇವತ್ತು ಕಂಪ್ಲೀಟ್ ಆಗಿಲ್ಲ, ಇವತ್ತು ಬರ್ತಿಲ್ಲ. ನೆನ್ನೆ ತಾನೆ ಹ್ಞೂ ಅದೇ 2 ಎಕ್ಸಾಮ್ ಕಂಪ್ಲೀಟ್ ಆಯ್ತಾನೆ. ಇನ್ನು ನೆಕ್ಸ್ಟ್ ಎಷ್ಟು 11 ಸಬ್ಜೆಕ್ಟಾ? 11 ಸಬ್ಜೆಕ್ಟ್, ಇನ್ನು 9 ಸಬ್ಜೆಕ್ಟ್ ಬರೀಬೇಕು. ಆಲ್ ದ ಬೆಸ್ಟ್. ಅಷ್ಟೇ ಬರೀತಾನೆ, ಚೆನ್ನಾಗಿ ಬರೀತಾನೆ. ಇವಾಗ ನಾನು ಹೊರಗಡೆ ಹೊರಟಿದ್ದೀನಿ. ಎಲ್ಲಿ ಅಂದರೆ ಧರ್ಮಂಕಲ್ ಅವ್ರ ಮನೆಗೆ. ಗಾಡಿ ನಿಲ್ಲಿಸ್ಬಿಟ್ಟು ಕಾರ್ ಬೇಕು. ಇವತ್ತು ಸಂಜೆ ಹಂಗೆ ಒಂದು ಮದುವೆಗೆ ಬೇರೆ ಹೋಗಬೇಕು. ಸೊ ಅದಕ್ಕೆ ಹೋಗಿ ಟಕ್ಕಂತ ಕಾರ್ ತೊಗೊಬಂದ್ಬೇಡ ಬನ್ನಿ. ನಮ್ಮ ಗಾಡಿ ನಿಲ್ಲಿಸಿ ಇವಾಗ ಈ ಕಾರ್ ತೊಗೊಂಡೋಗ್ಬೇಕು. ಇದು ಧರ್ಮಂಕಲ್ ಅವ್ರ ಕಾರು. ನಮ್ಮ ಕಾರು ನಮ್ಮಪ್ಪ ಇವತ್ತು ಊರಿಗೆ ಹೋಗ್ತಾರಲ್ಲ, ಸೊ ಅದಕ್ಕೋಸ್ಕರ ಕಾರ್ ಇರಲ್ಲ. ನನಗೆ ಅರ್ಜೆಂಟ್ ಇದೆ, ಕಾರ್ ಬೇಕು. ಅದಕ್ಕೋಸ್ಕರ ಇವತ್ತು ಕಾರ್ ಇಸ್ಕೊತಾ ಇದ್ದೀನಿ. ಬಂಧನ ಬಂಧನ ಭಾವ ಬಂಧನ. ಕೀ ತಗೊಂಡಾಯ್ತು. ಕೀ ಆಂಟಿ ಬಾಯ್ 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 ಸುಜಾನ್. ಈ ಕಾರಲ್ಲಿ ಪೆಟ್ರೋಲ್ ಇರಲಿಲ್ಲ, ಅದಕ್ಕೆ 1000 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ ಈ ಕಾರಿಗೆ. ಯಾಕಂದರೆ ಇವಾಗ ಓಡಾಡಬೇಕು, ಮದುವೆಗೆ ಓಡಾಡಬೇಕು. ಆಮೇಲೆ ಅಮ್ಮನ ಕರ್ಕೊಂಡು ಇವಾಗ ಹೋಗ್ಬೇಕು. ಅಮ್ಮ ಬೈತಾ, ನಾನು ಎಲ್ಲ. ಸೊ ಅದಕ್ಕೆ ಪೆಟ್ರೋಲ್ ಹಾಕ್ಸ್ಬಿಟ್ಟೆ 1000 ರೂಪಾಯಿ. ಗೈಸ್ ಇಲ್ಲಿ ನೋಡಿ, ನಮ್ಮ ಚೋಟ ಮರಿ ನಮಗೆ ಕಾಯಕತ್ತಾಳ. ಬರ್ರಿ, ಒಂದು ಮುದುಕಿ ಒಂದು ಅಂದೆ. ತೆಗಿಯಕ್ ಬರಲ್ಲ ಡೋರ್ನ. ನಮ್ಮ ಮನೆ ಹೆಣ್ಮಗು ಬಂತು, ನಮ್ಮ ಮನೆ ಹಂದಿ ಮಗು ಅಂದೆ ಚೋಟ ಮರಿ ಬಂತು, ನಮ್ಮ ಮನೆ ಹಂದಿ ಮರಿ ಅಲ್ಲ ಚೋಟಿ ಮರಿ ಬಂತು, ನಮ್ಮ ಮನೆ ಮುದುಕಿ ಬಂತು. ಇವಾಗ ನಮ್ಮಮ್ಮ ನಮ್ಮ ಚೋಟ ಮರಿನ ಕರ್ಕೊಂಡು ಬಟ್ಟೆ ಶಾಪ್ಗೆ ಹೋಗ್ತಿರೋದು. ನಿನ್ನೆ ಒಂದು ಬಟ್ಟೆ ನಮ್ಮಮ್ಮ ಕಾಕಿ ಅಂತ ರೇಗಿಸ್ತಿತ್ತಲ್ಲ, ಅದನ್ನ ಎಕ್ಸ್ಚೇಂಜ್ ಕೊಟ್ಟು ಅಮ್ಮಂಗೆ ಏನೋ ಒಂದೆರಡು ಟಾಪ್ ಬೇಕಂತೆ, ಚೋಟ ಮರಿಗೆ ಐಸ್ ಕ್ರೀಮ್ ಬೇಕಂತೆ. ಆದ್ರೆ ಕೊಡಕ್ಕಾಗಲ್ಲ, ಯಾಕಂದ್ರೆ ಅವಳಿಗೆ ಜ್ವರ ಇದೆ. ಅದಕ್ಕೆ ಸ್ಪೆಕ್ಸ್ ನೋಡು, ಸ್ಪೆಕ್ಸ್ ಹಾಕೊಂಡು ಹೆಂಗೋಳು. ಸ್ಪೆಕ್ಸು ಚಂದ ಸೆಟ್ ಆಗ್ತಿದೆ, ಅವಳು ಚಂದ ಸೆಟ್ ಆಗ್ತಿದೆ. ಅದಕ್ಕೆ ಇವಾಗ ಹೋಗ್ಬಿಟ್ಟು ಎಲ್ಲಾನು ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿ ಬಟ್ಟೆ ತಗೊಂಡು ಬರೋಣ ಬನ್ನಿ. ನೆನ್ನೆ ಚೂಸ್ ಮಾಡಿರೋ ಶರ್ಟ್ ನಮ್ ಪುಜ್ಜಿನೇ, ನಮ್ ಚೋಟ ಮರಿನೇ ಚೂಸ್ ಮಾಡಿದ್ದು. ಅದಕ್ಕೆ ನೋಡು, ನೀನ್ ಚೂಸ್ ಮಾಡ್ಬಿಟ್ಟಾ, ವಾಪಸ್ ರಿಟರ್ನ್ ಕೊಡ್ತಾ ಇದೀನಿ ಈಗ. ಎಕ್ಸ್ಚೇಂಜ್ ಯಜಮಾನ್, ಎಕ್ಸ್ಚೇಂಜ್. ಏನ್ ಮೇಡಮ್ ನೀವೇನಿಲ್ಲಿ? ನೀವು ಮುದುಕಿ, ನೀವು ಮರಿ ಹಂದಿ ಮರಿ ಬಂದು ನಾವು ಇವಾಗ ಮಾಲಿಗೆ ರೀಚ್ ಆಗಿದ್ದೀವಿ. ಹೋಗಿ ಇವಾಗ ಬಟ್ಟೆಗಳನ್ನೆಲ್ಲ ತಗೊಂಡು ಎತ್ತಾಕೊಂಡು. ಚುಟ್ಟ ಮರಿ, ನಿಂಗೊಂದು ಪ್ರಶ್ನೆ ಏನು ಗೊತ್ತಾ? ಏನೋ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ, ಮರ್ತೋದೆ. ನಿಂಗೊಂದು ಪ್ರಶ್ನೆ ಏನು ಗೊತ್ತಾ? ನಿನಗೆ ಒಂದು ಗುಡ್ ನ್ಯೂಸು, ನನಗೊಂದು ಬ್ಯಾಡ್ ನ್ಯೂಸು. ನಾವು ಇದು ಜೂನಲ್ಲಿ ಮನೆ ಖಾಲಿ ಮಾಡ್ತಾ ಇದೀವಿ. ಏನ್ ಹೇಳ್ತೀಯ ಅಮ್ಮ? ನಿಂಗೆ ಗುಡ್ ನ್ಯೂಸ್, ನಂಗೆ ಬ್ಯಾಡ್ ನ್ಯೂಸು. ಸದ್ಯಕ್ಕೆ ಬಚಾವಾದ್ಲು. ಬ್ಯಾಡ್ ನ್ಯೂಸ್ ಅಂತ ಬಚಾವ್ ಆಗ್ಬಿಟ್ಟೆ. ಇಲ್ಲ ಏನಾರು ಹ್ಞೂ ಅಂತ ಹೇಳ್ಬಿಟ್ಟಿದ್ರೆ ಹಿಂಗೆ ಬಿಡ್ತಿದ್ದೆ. ಹೀಗೆ ಬೆಕ್ಸ್ ಹಾಕೊಂಡು ನೋಡಿಲಿ ಹೆಂಗ್ ಮಿಂಚ್ತಾ. ನಾನು ಸುಮ್ಮನೆ ಹಂದಿ ಮರಿ ಅಂತಿದೆ ಕಣಮ್ಮ, ಸುಮ್ಮನೆ ಅಂತಿದೆ. ಇಲ್ಲಿ ನೋಡು, ನಿಜವಾಗ್ಲು ಎಕ್ಸ್ಚೇಂಜ್ ಕೊಟ್ವಿ. ಇವಾಗ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಶರ್ಟ್ನ ಚೂಸ್ ಮಾಡಿ ಹಾಕೋಬೇಕಾಗುತ್ತೆ. ಇದು ತಗೋಬೇಕಿತ್ತ? ಏನ್ ಮಾಡೋದು ಹೇಳು? ಅದಾವ ನೆನ್ನೆ ಹೋದ್ಸಲಿ ಮೊನ್ನೆ ಅಲ್ಲ ಮಾಮ್, ಗೊತ್ತಾಯ್ತಾ ಮೊನ್ನೆ ಬಂದಾಗ ನಾನು ನಮ್ಮ ಹುಡುಗಿ ಫೋಟೋ ಕಳ್ಸಿರ್ಲಿಲ್ಲ ಚೂಸ್ ಮಾಡಕ್ಕೆ. ಬ್ಲ್ಯಾಕ್ ಪ್ಯಾಂಟ್ ತೊಗೊಂಡಿದ್ದೀನಿ. ಅಯ್ಯೋ, ಇದನ್ನ ನಾನೇ ನೋಡ್ಕೊಂಡು ಎತ್ತರ ಹೋಗ್ಬಿಟ್ನಲ್ಲ ಗುರು. ಬ್ಲ್ಯಾಕ್ ಪ್ಯಾಂಟ್ ತೊಗೊಂಡಿದ್ದೀನಿ, ಇದನ್ನ ಟ್ರಯಲ್ ಮಾಡೋಣ. ಲಿಟ್ರಲಿ ಸಾಫ್ಟ್ನೆಸ್ ಇದೆಯಲ್ಲ, ಸಾಫ್ಟ್ನೆಸ್ನ ಮೀರ್ಸಕ್ಕಾಗಲ್ಲ ಗುರು. ಟ್ರಯಲ್ ರೂಮಲ್ಲಿ ಸೀರಿಯಸ್ಲಿ ಹಾಕೊಂಡಾಗ ಸಕ್ಕತ್ತಾಗಿ ಕಾಣಿಸ್ತೀನಿ. ಅದಕ್ಕೆ ನಾನು ಓದ್ಸಲಿ ಶರ್ಟ್ ಕೂಡ ಹಂಗೆ ತಗೊಂಡೋಗಿದ್ದು. ಇವಾಗ ನೋಡಿ, ಈ ಪಿಂಕ್ ಕಲರ್ ಶರ್ಟ್ ಹಾಕಿದ್ದೀನ, ಸಕ್ಕದಾಗೈತೆ. ನಮ್ಮ ಮನೆ ಅಂದರೆ ಒಂದು ಸ್ವಲ್ಪ ಡಿಮ್, ಅಂದರೆ ಈ ಥರ ಲೈಟ್ ಎಲ್ಲ ಇಲ್ವಲ್ಲ, ಸ್ವಲ್ಪ ಡಿಮ್ ಇರುತ್ತಲ್ಲ, ಅದಕ್ಕೋಸ್ಕರ ನಾವು ಅಮ್ಮಂಗೆ ಇಷ್ಟ ಆಗಿಲ್ದೇ ಇರ್ಬೋದು. ಇವಾಗ ನೋಡಿ, ಈ ಪಿಂಕ್ ಹಾಕಿದ್ದೀನಿ. ಈ ಪಿಂಕು ಸಿಕ್ಕಾಪಟ್ಟೆ ಸಕ್ಕದಾಗಿ ಕಾಣ್ತೈತೆ. ಯಾವತ್ತೂ ಈ ಥರ ತೊಗೊಂಡಿಲ್ಲ ನಾನು. ಆ್ಯಂಡ್ ಲುಕಿಂಗ್ ಗುಡ್. ವಾವ್. ಇದು ನಮ್ಮ ಅಮ್ಮಂಗೆ ತೋರ್ಸೋಣ ಇರಿ, ಹೆಂಗೈತೆ? ಕರೆಕ್ಟಾಗಿ ಹೇಳಿ ಈಗ. ಹಾಂ, ನಿನಗೆ ನಿಮ್ಮ ಅಮ್ಮ ಚೂಸ್ ಮಾಡ್ತಾರೆ, ನೀನು ನನಗೆ ಚೂಸ್ ಮಾಡೋದಾ? ನೋಡ್ದೆ, ಗೊತ್ತಾಯ್ತು. ಯೋ ಬೋಲ್ ಮಾಮ್. ಇನ್ನೊಂದು ಐತಿ, ಇನ್ನೊಂದು ಟ್ರೈಲ್ ಮಾಡ್ಕೊಂಬತ್ತೀನಿ, ನೋಡ್ಕೊಂಡಿರು ಗೈಸ್. ಇದು ಈ ಶರ್ಟು, ಇನ್ನೊಂದು ಇದನ್ನ ತೋರ್ಸೋಣ ಬನ್ನಿ. ಏನು? ದಿಸ್ ಇಸ್ ಗುಡ್. ಅದೆಲ್ಲ ಆಫ್ ಹಾಕಲ್ಲ ಮಾಮ್. ಈಗ ಫಸ್ಟ್ ಇದನ್ನ ಕನ್ಫರ್ಮ್ ಮಾಡಿ ನೀನು. ನಾನೇ ಕನ್ಫ್ಯೂಸ್ ಪರ್ಸನ್ ಅನ್ಕೊಂಡ್ರೆ ನಮ್ಮ ಅಮ್ಮ ನನಗಿಂತ ಕನ್ಫ್ಯೂಸ್ ಪರ್ಸನ್. ನಾನೇ ಒದ್ದಾಡ್ತಾ ಇದೀನಿ ಯಾವ್ದು ಅಂತ.
ಕರೆಕ್ಟಾಗಿ ಹೇಳ್ಬೇಕು, ಇಲ್ಲ ಇವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ. ಗೈಸ್ ಅಮ್ಮಗೆ ಈ ಪ್ಯಾಂಟ್ ಒಂದಿಷ್ಟ ಆಯಿತು, ಜೊತೆಗೆ ಈ ಪ್ಯಾಂಟ್ ಒಂದಿಷ್ಟ ಆಯ್ತು ಅಮ್ಮಂಗೆ, ಇದಿಷ್ಟ ಆಯ್ತಂತೆ. ಬಟ್ ಈಗ ತಗೊಳಕ್ಕಾಗಲ್ಲ, ಅಯ್ಯೋ ಇಲ್ಲಿ ಒಂದೊಂದು ತಗೊಳೋದ್ರೇ ಎಷ್ಟು ರೇಟ್ ಇದೆಯಪ್ಪ. ಫೈನಲಿ ಎಕ್ಸ್ಚೇಂಜ್ ಮಾಡ್ಸಾಯ್ತು. ಒಂದು ಶರ್ಟ್ ಜೊತೆಗೆ ಆ ಬ್ಲ್ಯಾಕ್ ಪ್ಯಾಂಟ್ ಸಕ್ಕತ್ತಾಗಿತ್ತು, ಅದಕ್ಕೋಸ್ಕರ ತಗೊಂಡೇ ಬಿಟ್ಟೆ. ಯಾಕಂದರೆ ಬ್ಲ್ಯಾಕ್ ಪ್ಯಾಂಟು ಒಂದೇ ಒಂದು ಫಾರ್ಮಲ್ ಪ್ಯಾಂಟ್ ತರೋದು, ಅದಕ್ಕೆ ಇನ್ನೊಂದು ಇರಲಿ ಅಂತ. ಆ್ಯಂಡ್ ಇವಾಗ ಇನ್ನೊಂದು ಇಲ್ಲೇ ಮೇಲೆ ಹೋಗ್ಬಿಟ್ಟು ಊಟ ಮಾಡಿ, ನನಗೆ ಅಂತ ಟೈಮ್ ಇಲ್ಲ, ಇಲ್ಲೇ ಮೇಲೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಅದಾದಮೇಲೆ ಮೇಲೆ ಊಟ ಮಾಡ್ಕೊಂಡು ಹೋಗೋಣ ಬನ್ನಿ ಗೈಸ್. ಈ ಮೂದೇವಿ ಏನು ಮಾಡ್ತು ಅಂದರೆ ಅಲ್ಲಿ ಫ್ರೀಯಾಗಿ ಏನೋ ಪರ್ಫ್ಯೂಮ್ನ ಹೊಡ್ಕೊಳ್ಳೋದಿದೆ ಫ್ರೀಯಾಗಿ, ಇಲ್ಲೇ ಬಾಮ ಫ್ರೀ ಆಗಿದೆ, ಸಿಕ್ಕಿದ ಚಾನ್ಸ್ ಅಂತ ಟಾಪ್ ಟು ಬಾಟಮ್ ಪರ್ಫ್ಯೂಮ್ ಮಾಡ್ಕೊಂಡ್ಬಿಟ್ಟವಳಂತೆ. ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ಎಲ್ಲ ತಗೊಂಡ್ಬಿಡ್ತೀಯಲ್ಲ. ಬರ್ರಿ ಫ್ರೀ ಬರ್ರಿ, ಏನಾರ ಸಿಗ್ಲಿ ಫ್ರೀಯಾಗಿ ಎಲ್ಲ ತಗೊಂಡ್ಬಿಡೋದಲ್ಲಿ. ಇಷ್ಟು ಜನ ಮಧ್ಯದಲ್ಲಿ ನಮ್ಮ ಚೋಟಮ್ಮರಿ ಸ್ಪೆಕ್ಸ್ ಹಾಕಿ ಹೆಂಗ್ ಕೂತ್ಕೊಳ್ಳೋದು. ಸ್ಪೆಕ್ಸೇ ಜಾಸ್ತಿ. ಇಲ್ಲ ಪರವಾಗಿಲ್ಲ. ಚೆನ್ನಾಗಿ ಹಾಕಳ. ಹಾಕಳ ಏನಿಲ್ಲ. ಹಾಕಳಕ್ಕೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಟೇಕ್ ಇಟ್ ಮೇಡಮ್. ವಾಟ್ ಡೂಯಿಂಗ್ ಮೇಡಮ್? ಗೈಸ್ 2 ಬಂದಿದೆ ಮೇಡಮ್, ಇದು ನಿಮ್ಮದೇ, ಇದು ಯು ಕ್ಯಾನ್ ಟೇಕ್ ಇಟ್ ಎನಿಥಿಂಗ್. ಇಸ್ ಕೈಯೆಲ್ಲ ಫುಲ್ಲು ಅಂಟು. ಟಿಶ್ಯೂ ತಗೊಂಡು ಒರೆಸ್ಕೊಳ್ಳೋಣ ಅಂದರೆ ಲೈಕ್ ಅದು ಅಂಟಿರೋದಕ್ಕೆ ಟಿಶ್ಯೂನ ಆಚೆ ಬರ್ತೈತೆ. ಈಗ ಏನು ಮಾಡೋಣ ಅಂತ ಇದೀನಿ ಅಂದರೆ, ನನ್ನ ಕೈನ ಕೋಕೋಕೋಲಾಗ ಹಚ್ಬಿಟ್ಟು ನೀರಾಗಿ ತೊಳೆದ್ಬಿಡ್ತೀನಿ, ಆಮೇಲೆ ಕುಡ್ಕೊಂಡ್ಬಿಡೋದು ನಾನು. ಕುಡ್ಕೊಂಬಿಡ, ನನ್ನ ಮಾತು ಕೇಳು ಬುಜ್ಜಿ. ಇರು ಮಾಡ್ತೀನಿ, ಒಂದೇ ಸಲ ಮಾಡೋದಿರು, ಜಾಸ್ತಿ ಬೇಡ, ಒಂದೇ ಸಲ. ಅಜ್ಜೆ ಇಲ್ಲ ನಾನು. ಕುಡ್ಬಿಟ್ಟ, ಇಲ್ಲಿ ಕೈ ನೀರಾಗಿತ್ತು, ಕುಡ್ದ್ಬಿಟ್ಟ. ಅಯ್ಯಾಚಿ ತಿಂದಿದ್ದಾಯ್ತು, ಹೊರಟಿದೀವಿ ಮನೆಗೆ. ಮತ್ತೆ ನಾನು, ಅಮ್ಮ, ಕವಿತಾ. ಗೈಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಆ್ಯಂಡ್ ಇವಾಗ ಹೊರಗಡೆ ನಮ್ಮ ಫ್ರೆಂಡ್ ಅವರ ಅಣ್ಣನ ಮದುವೆಗೆ ಹೋಗ್ತಾ ಇರೋದು. ಅದಕ್ಕೋಸ್ಕರ ಈಗ ಎಲ್ಲಿ ಏನು ಟ್ರಯಲ್ ಮಾಡೋದು ಅದೇ ಶರ್ಟ್ನ ಹಾಕೊಂಡೆ, ಅದೇ ಪ್ಯಾಂಟ್ ಹಾಕೊಂಡ್ಬಿಟ್ಟೆ, ಚಂದವಾಗಿ ಕಾಣಿಸ್ತಿದೆ. ಅದಕ್ಕೋಸ್ಕರ ಆ್ಯಂಡ್ ಇದೇ ಒಂದು ಪ್ಯಾಂಟಿಗೆ ಬೂಟ್ ಶೂ ಹಾಕ್ಬಿಟ್ರೆ ನನ್ನ ಒಂದು ರೆಡಿ ಔಟ್ಫಿಟ್ ರೆಡಿ. ಹೆಂಗೆ ಕಾಣ್ತೇನು? ಚೆನ್ನಾಯ್ತಾ? ನಾನು ಮದುವೆ ಆಗ್ಬೋದಾ? ಯಾರು ಬೇಕಾದ್ರೂ ಮದುವೆ ಆಗ್ಬೋದಾ? ನಾನು ಸಖತ್ತಾಗಿದ್ದೀನಿ ತಾನೆ, ಸೂಪರ್ ಆಗಿದ್ದೀನಿ ತಾನೆ, ಹ್ಯಾಂಡ್ಸಮ್ ಆಗಿದ್ದೀನಿ ತಾನೆ, ನಿನಕೇನು ಚೆನ್ನಾಗಿದ್ದೀನಿ ತಾನೆ. ಗೈಸ್ ಹೊರಟೆ ಫೈನಲಿ. ನಂದೊಂದು ಸ್ಪೆಕ್ಸ್ ಇತ್ತು, ಆ ಸ್ಪೆಕ್ಸ್ನ ತೊಗೊಂಡಿದ್ದೀನಿ. ಇರಲಿ ಪರವಾಗಿಲ್ಲ, ಎಮರ್ಜೆನ್ಸಿ ಚೆನ್ನಾಗಿ ಕಾಣ್ಬೋದು ಅಂದ್ಬಿಟ್ಟು ನಮ್ಮ ಚೊಟ್ಟ ಮರಿಗೆ ಬಾಯ್ ಹೇಳ್ತಾ ಬಾಯ್. ನಿನ್ನ ಮೇಲೆ ಕುತ್ಕೊಳ್ಳ ನಾನು. ಬಿದ್ದೋಗ್ರು ಅಮ್ಮ. ಬಾಯ್. ನಿನಗೆ ಬಾಯ್ ಹೇಳ್ದಲೇ ಹೋಯ್ತೀನಾ? ತಗೊಂಡೆ, ಹಾಕೊಂಡೆ, ತಗೊಂಡೆ ಬೂಟ್ ಶೂ. ಓಕೆನಾ? ಬರೋಣ. ಬಾಯ್ ಕಣವ. ಹಿಂಗೆ ನನ್ನ ಕೇರ್ ಮಾಡ್ತಿರುವ, ಹೆಂಡ್ತಿ ಬಂದಾಗಲೂ ಹಿಂಗೆ ಕೇರ್ ಮಾಡ್ತಿರುವ. ಐತೆ ನಮ್ಮಮ್ಮ, ನನ್ನ ಮುದ್ದು ಮಮ್ಮ. ನಾನು ಹೋಗ್ಬೇಕಾದ್ರೆ ಎಲ್ಲ ಕೇಳ್ಕೊಂಡು ಹೋಗಿ ಕೇಳ್ತಾರೆ ಗೈಸ್, ತಗೊಂಡ, ಅದು ತಗೊಂಡ, ಇದು ತಗೊಂಡ, ಮರಿಬಾರ್ದು ಅಂದ್ಬಿಟ್ಟು. ಗೈಸ್ ಲಿಟ್ರಲಿ ಏನೋ ಒಂಥರ ಸಕ್ಕದಾಗಿ ಕಾಣ್ತಾ ಇದ್ದೀನಿ ಅನಿಸ್ತೈತೆ. ಅಪ್ಪ ಯಾಕೆ ಇಷ್ಟೊಂದು ಬಟ್ಟೆ ಮೇಲೆ ಕ್ರೇಜು? ಇರಲಿ, ಎನಿವೇಸ್ ಹೊಡುವ, ಚಲೋ. ಹೋಗ್ತಾ ದಾರಿಲಿ ಒಂದಿಷ್ಟು ಫ್ರೆಂಡ್ಸ್ನ ಪಿಕಪ್ ಮಾಡಬೇಕು. ಅದರಲ್ಲೂ ಲೇಡೀಸ್ಗೆ ಹೆಂಗೆ ಜಾಸ್ತಿ ಇರುತ್ತೇನೋ, ಆಲ್ ನಮ್ಮ ಡಿಗ್ರಿ ಕ್ಲಾಸ್ಮೇಟ್ ಅವರ ಅಣ್ಣನ ಮದುವೆ ಅಲ್ವಾ, ಅದಕ್ಕೋಸ್ಕರ ಹೋಗ್ತಿದ್ದಾರೆ. ಎಲ್ಲರೂ ಪಿಕ್ ಮಾಡ್ಕೊಂಡು ಸೀದಾ ನುಗ್ಗೋದೆ. ಸೊ ಆನೆಸ್ಟ್ಲಿ ನನಗೆ ಅನ್ಸಿದ್ದೇನೆಂದ್ರೆ, ಮೋಸ್ಟ್ಲಿ ಈ ಥರ ನಮ್ಮಮ್ಮ ಹಿಂಗೆ ನೋಡ್ತಾರಲ್ಲ, ನನ್ನ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ಕಾರಲ್ಲಿ ಹೋಗ್ತಿರೋದು, ಮೋಸ್ಟ್ಲಿ ನಮ್ಮಮ್ಮಗೆ ಇದು ಎಷ್ಟೋ ವರ್ಷದ ಕನಸಿರ್ಬೇಕು, ನನ್ನ ಮಗ ಹಿಂಗೆ ಹೋಗ್ಬೇಕು, ಹಿಂಗೆ ಈ ಥರನೇ ಹೋಗ್ಬೇಕು, ಹಿಂಗಿರ್ಬೇಕು, ಇಷ್ಟು ಚೆನ್ನಾಗಿರ್ಬೇಕು ಅಂತ. ಸೊ ನಾನು ಹೋಗೋವರೆಗೂ ನಿಂತ್ಕೊಂಡು ನೋಡ್ತಿರ್ತಾರೆ, ಬಾಯಿ ಹೇಳ್ತಿರ್ತಾರೆ. ನನಗೆ ಅನಿಸ್ತಿರೋದು ಅದೇ, ಅವರು ಕನಸು ನನ್ನ ಮಗ ಇಷ್ಟು ಚೆನ್ನಾಗಿರ್ಬೇಕಿತ್ತು ಅಂತ ಅನಿಸ್ತಿತ್ತೇನೋ ಆಗ, ಮೋಸ್ಟ್ಲಿ ತುಂಬ ವರ್ಷಗಳ ಹಿಂದೆ. ಇವಾಗ ಅದು ಲೈಕ್ ಸ್ಟೆಪ್ ಬೈ ಸ್ಟೆಪ್ ಈಡೇರ್ತೈತೆ. ಆ್ಯಂಡ್ ಅವ್ರ ಮುಖದಲ್ಲಿ ಖುಷಿ ಕಾಣ್ತೈತೆ, ಅದು ಸಾಕು ನನಗೆ, ಇನ್ನೇನು ಬೇಡ. ಖುಷಿ ಕಾಣ್ತೈತಲ್ಲ, ಅದು ಸಾಕು. ಅಪರೂಪದ ಸೆಳೆತ ನಿನ್ನದೇ ಹೆಸರಿದೆ, ಕನಸಿನ ಊರಿಗೆ ಕುಣಿಯುತ್ತಾ ಬಂದೆನು. ಭಿನ್ನವಾದ
ಗೈಸ್ ಇಲ್ಲಿ ಒಬ್ರನ್ನ ಪಿಕ್ ಮಾಡಬೇಕಿತ್ತು, ಅವ್ರು ಇನ್ನೂ ಬರೋದು 10 ನಿಮಿಷ ಆಗುತ್ತಂತೆ. ಅದಕ್ಕೆ ಗ್ಯಾಪಲ್ಲಿ ಎಡಿಟಿಂಗ್ ಮುಗಿಸ್ಕೊತಾ ಇದ್ದೀನಿ ನಾನು. ಯಾಕಂದರೆ ಇವತ್ತಿನ್ನೂ ರೀಲ್ ಬಿಟ್ಟಿಲ್ಲ ಇನ್ಸ್ಟಾಗೆ, ಅದಕ್ಕೋಸ್ಕರ ಎಡಿಟ್ ಮಾಡ್ಕೋತಾ ಇದ್ದೀನಿ ಗ್ಯಾಪಲ್ಲಿ. ಗೈಸ್ ನಮ್ಮ ಜೊತೆಗೆ ಭಾವನ ಕೂಡ ಬಂದಿದ್ದಾಳೆ. ಪಿಕ್ ಮಾಡಾಯ್ತು ಭಾವನನ್ನ. ಆ್ಯಂಡ್ ಇವಾಗ ರಕ್ಷಿತನ ಪಿಕ್ ಮಾಡಬೇಕು. ಗೈಸ್ ಒಂದು ಮಳ ಅಲ್ಲ 3 ಮಳ ಮಲ್ಲಿಗೆ ಹೂವು ತಗೋತಿರೋದು ಫುಲ್ಲು. ಹೇಳ್ತೀನಿ ಯಾಕೆ ಅಂತ. ಕೊಟ್ಬಿಡಿ, ಅದೇ ಅದರಲ್ಲೇ ಕೊಟ್ಬಿಡ್ತೀರಾ? ಸರಿ ಓಕೆ ಕೊಡಿ. ಪೇ ಮಾಡ್ದಾ? ಫುಲ್ಲು ತೊಗೊಂಡಿದ್ದೀನಿ, ಏನಕ್ಕೆ ಅಂತ ಹೇಳ್ತೀನಿ. ಓಕೆ ಥ್ಯಾಂಕ್ ಯು ಗೈಸ್. ಫಸ್ಟ್ ಟೈಮು ಮಲ್ಲಿಗೆ ಹೂವು ತೊಗೊಂಡಿರೋದು ನಾನು. ಫಸ್ಟ್ ಟೈಮು ಅದು ಯಾಕೆ ಅಂತ ಹೇಳ್ತೀನಿ ಸೊ ಅದು ಯಾಕೋ ಫೋನ್ ಪೇ ವರ್ಕ್ ಆಗ್ತಿಲ್ಲ, ಇಲ್ಲ ಅಂದಿದ್ರೆ ಕ್ಯಾಶ್ ಕೊಟ್ಬಿಡ್ಬೋದು. ಸೊ ಬರಲಿ, ಅವರು ಬಂದ ತಕ್ಷಣ ಇಸ್ಕೋಬೇಡ. ಮಲ್ಲಿಗೆ ಹೂವು ಏನಕ್ಕೆ ತೊಗೊಂಡಿದ್ದಂದ್ರೆ, ನಾನು ಇಲ್ಲಿಗೆ ಬರ್ತಿರೋ ಲೇಡೀಸ್ ಗ್ಯಾಂಗೋಸ್ಕರ ತೊಗೊಂಡಿದ್ದಲ್ಲ ನಾನು. ಆ ಹುಡುಗಿ ಪಾಪ ಸಿಗ್ನಲಲ್ಲಿ ಅವಳು ಎಲ್ಲರೂ ಲೈಕ್ ಎಲ್ಲ ಕಾರ ಹತ್ರಕ್ಕೆ ಹೋಗ್ಬಿಟ್ಟು ಮಾರ್ತಿದ್ಲು. ಅದನ್ನ ನೋಡಕ್ ಆಗ್ದಲೇ ನಾನು ಅದನ್ನ ಫುಲ್ಲು ಪರ್ಚೇಸ್ ಮಾಡಿದ್ ನಾನು. ಸೊ ಅದಕ್ಕೋಸ್ಕರ ಆದ್ರೂ ಪರವಾಗಿಲ್ಲ, ಅಂದ್ರೆ ಇವಾಗ ತಗೊಂಡಿದ್ದೀನಲ್ವಾ. ಸೊ ಈ ಮಲ್ಲಿಗೆ ಹೂವು ಒಂದು ಭಾವನೆಗೆ, ಇನ್ನೊಂದು ರಕ್ಷಿತಾಗಿ, ಇಬ್ರಿಗೂ ಸೇರುತ್ತೆ. ಆಮೇಲೆ ಇಲ್ಲಿ ಯಾರ್ಯಾರು ಬರ್ತಾರೋ ಅವ್ರೆಲ್ರಿಗೂ ಸೇರುತ್ತೆ ಅಷ್ಟೇ ಗೈಸ್. ಭಾವನಾ, ಈ ಮಲ್ಲಿಗೆ ಹೂವು ನಿಮ್ಮೆಲ್ರಿಗೂ ಸೇರುತ್ತೆ, ಓಕೆನಾ? ನಿನ್ಗೂ ಸೇರುತ್ತೆ. ಕರೆಕ್ಟಾ ನಾನು ಮಾಡಿದ್ದು? ಸೂಪರ್ ಆಗಿ ಮಾಡಿದೀರಪ್ಪ. ಓಕೆ ಮುಂದೆ ಬರೋ, ಮುಂದೆ ಗಗನ್, ನಿಮ್ಮ ಅಕ್ಕ ನಿಂಗೆ ಅವ ಇಟ್ಬಿಟ್ಟಳು. ಗಗನ್ ನಮಸ್ಕಾರ ಹೇಳು. ಗಗನ್ ನಮಸ್ಕಾರ. ಗಗನ್ ಅಯ್ಯೋ ಸಿಲ್ ನೋಡಿ. ಇನ್ ನೆಕ್ಸ್ಟ್ ಇಬ್ರು ಇವಾಗ. ಹಲೋ, ಆಫ್ಟರ್ ಸೋ ಲಾಂಗ್ ಟೈಮ್, ವೆಲ್ಕಮ್. ಅಪ್ಪ ಡಿಗ್ರಿ ಆದ್ಮೇಲೆ ಇವಾಗ ನೋಡ್ತಾ ಇರೋದು. ಇರೋ ಲೇಡೀಸ್ ಗ್ಯಾಂಗ್ ಯಾರು ಮಾತಾಡಲ್ಲ, ಅದಕ್ಕೆ ನಾನು ನಮ್ಮ ಗಗನ್ ಜೊತೆ ಮಾತಾಡೋಣ ಅಂತ ಮುಂದೆ ಕೂರ್ಸ್ಕೊಂಡಿದ್ದೀನಿ. ರೆಡಿನಾ? ಸರಿ. ನೀನ್ ನೆನ್ನೆ ಸ್ಕೂಲ್ ಬಂಕ್ ಮಾಡ್ಬಿಟ್ಟ, ಇಲ್ಲ ಟ್ಯೂಷನ್ ಬಂಕ್ ಮಾಡ್ದ? ಟ್ಯೂಷನ್ ಬಂಕ್ ಮಾಡಿದೆ, ಈಗಲೇ ಟ್ಯೂಷನ್ ಬಂಕು. ಅಬ್ಬಾ ಐತಿರು ನಿಂಗೆ ಮಾರಿ ಹಬ್ಬ. ಗೊತ್ತಾ ನಿಮ್ಮ ಅಮ್ಮಂಗೆ? ಗೊತ್ತಿಲ್ಲ. ಹಿಂಗಿರ್ಬೇಕು ಧೈರ್ಯಶಾಲಿ. ಇವತ್ತು ಬಂಕ್ ಆಗ್ತಾನೆ. ಗೊತ್ತ. ಏನ್ ಇನ್ನೊಂದ್ಸಲ ಹೇಳು. 2,000 ರೂಪಾಯಿ ಕಟ್ಟಿಂಗು ಇಲ್ಲ, ಇನ್ನೂ ಜಾಸ್ತಿ. ನಿನ್ ಕಟ್ಟಿಂಗ್ ಎಷ್ಟು? ನೀನು ಹಿಂಗೆ ಅನ್ಕೊಂಬಿಟ್ಟ? ಹಿಂಗೆ ಈಗ ನಿಂದು ಕಟ್ಟಿಂಗ್ ಎಷ್ಟಪ್ಪ? ಇರು, ಸಿಗ್ನಲ್ ಬಿತ್ತಿರು, ಮತ್ತೆ ಬರ್ತೀನಿ. ಇವಾಗ ಒಂದು ಊರಲ್ಲಿ ಒಂದು ಬಾವಿ ಇದೆ. ಒಂದು ಬಾವಿಯಲ್ಲಿ 20 ಕಪ್ಪೆ ಇದೆ. ಅದ್ರಲ್ಲಿ 4 ಕಪ್ಪೆ ಸತ್ತೋದ್ರೆ ಇನ್ನ ಬಾವಿಯಲ್ಲಿ ಎಷ್ಟು ಕಪ್ಪೆ ಮಿಕ್ಕುತ್ತೆ? 20 ಕಪ್ಪೆನೇ ಮಿಗುತ್ತೆ, ಸತ್ತರದ ಅಲ್ಲೇ ಇರುತ್ತೆ. स्वैग से करेंगे सबका स्वागत. ಮದುವೆಗೆ ಬಂದಿದ್ದೀವಿ, ಒಳಗಡೆ ಹೋಗ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಹೋಗೋಣ ಬನ್ನಿ. ಈ ಸಾನಾ ದೂರದಿಂದ ನೋಡೇ ಇರಲಿಲ್ಲ. ಸಾನಾ ಅಬ್ಬಬ್ಬಬ್ಬ, ಇದು ಮದುವೆ ಗಂಡವರ ತಮ್ಮ. ಏ ಮಚ್ಚಿ, ಆಯ್ ನಮಸ್ಕಾರ. ಯಾವಾಗ ಮದುವೆ? ಹ್ಯಾಪಿ ಮ್ಯಾರಿಡ್ ಲೈಫ್. ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ಯಾ ಯಾಕೋ? ಓ ಗಗನ್, ಕಳ್ದೋಗ್ಬೇಡ ಗಗನ್, ಇಲ್ಲ ನಿಮ್ಮ ಅಕ್ಕ ಬೈತಾರೆ. ಗಗನ್ ಯಾಕೆ ಗಗನ್ ಕಳ್ದೋಯ್ತಿದ್ಯಾ? ಏಯ್ ಕೈ ಬಿಟ್ಬಿಟ್ಟು ಏನು ಗೊತ್ತಾ, ಇಡೀ ಮದುವೆ ಮಂಟಪ ಪೂರ್ತಿ ರೌಂಡ್ ಹಾಕೊಂಡ್ ಬಾ. ಓಡೋಗ್ಬಿಡು. ನಿಮ್ಮ ಅಕ್ಕಂಗೆ ಹೇಳ್ದಲ್ಲ ಓಡು. ರೆಡಿ ಇದೆಯಾ ಓಡೋಕೆ? ಓಡು ರೆಡಿನಾ? ಓಡು. ರಕ್ಷಿತಾ ನೋಡಾಯ್ತಾನೆ. ಹಾಕೊಟ್ಬಿಟ್ನಾ? ಆಯ್ತು ಬಾ, ಓಲಿ ಬಾ, ಆಯ್ತು ಬೇಡ. ನೋಡು, ಒಂದು ಕೆಲಸ ಮಾಡು ಗಗನ್, ನಾನು ಹಿಂಗೆ ಖರ್ಚಿಪ್ ಕೊಡ್ತೀನಿ. ಖರ್ಚಿಪ್ ಕೊಟ್ಟಿದ ತಕ್ಷಣ ಸೀದಾ ನುಗ್ಬಿಟ್ಟು ಚೇರ್ ಮೇಲೆ ಇಟ್ಟು ಖರ್ಚಿಪ್ ಹಾಕ್ಬಿಡು. ಆ ಸೀಟ್ ನಮ್ದೇ ಅಂತ. ಖರ್ಚಿಪ್ ಹಾಕ್ಬೇಕು. ನಿನ್ ತಗೋ ಖರ್ಚಿಪ್ ಹಾಕು. ಹಾಕ್ತೀನಿ, ನಿಜವಾಗ್ಲೂ ಓಡೈತ್ಯಾ? ನಿಮ್ಮ ಅಕ್ಕಂಗೆ ಹೇಳ್ತೀನಿ. ಅಷ್ಟೇ ಬಿಡು. ಇವನ್ನ ಕಾಟ ಕೊಡೋದೇ ಒಂಥರ ಮಜಾ ಗೈಸ್. ಬಂದಿದ ತಕ್ಷಣ ಊಟಕ್ಕೆ ಹೋಗ್ತಾ ಇರೋದು. ಟವಲ್ ಹಾಕಕ್ಕೆ ಹೋಗ್ತಾರೆ ನೋಡಿ ಇವಾಗ. ಗಗನ್ ಟವಲ್ ಹಾಕೋ. ಓಡು ಅಲ್ಲಿ ಓಡು. ಕೈ ಹಿಡು ಓಡು. ಮೆಲ್ಲಕ್ಕೆ ಬಾಯಿ, ನನ್ನ ಕೈ ಹಿಡ್ಕೊ ಬಾ. ನೀನು ಎಲ್ಲೋ ಹೋಗ್ಬೇಡ. ಏನು ಇಕ್ಕಟ್ಟು ಗುರು, ಯಪ್ಪ ಎಂತ ಇಕ್ಕಟ್ಟು, ಸಾವು ಮಾರಯ್ಯ. ಈ ಇಕ್ಕಟ್ಟಲ್ಲಿ ಬೇಕಾ ಊಟ? ಬೇಕಾ ನಿಂಗೆ ಊಟ? ಬೇಡ ಬಾ, ವಾಪಸ್ ಹೊರಬೋಣ.
ಗೈಸ್ ಇಲ್ಲಿ ಜಾಗ ಇಲ್ದಲೆ ಇವ್ರು ಹಿಂದೆ ನಿಂತ್ಕೊಂಡ್ಬಿಟ್ಟಿದ್ದೀವಿ ನಾವು, ಜಾಗ ಇಲ್ದಲೆ. ಏನು ಜನ ಗೊತ್ತಾ, ಯಪ್ಪ ರಿಸೆಪ್ಷನಲ್ಲೂ ಜಾಗ, ಇಲ್ಲೂ ಜಾಗ. ಬನ್ನಿ ಅಕ್ಕ ಯಪ್ಪ, ಸೀಟ್ ಇಲ್ದಲೆ ನನ್ನ ಪಾಡು ಯಾಕೆ ಹೇಳ್ತೀರಾ? ಅವ್ರು ಹೋಗೋಕ್ಕೂ ಜಾಗ ಇಲ್ಲ, ನಮಗೆ ಕೂರಕ್ಕೂ ಜಾಗ ಇಲ್ಲ. ಹಿಂಗೆ ಇಂತೂ ಫೈನಲಿ ಒಂದು ಜಾಗ ಸಿಕ್ತು ಗುರು. ಯಪ್ಪ ಈ ಪಟ್ಟಿ ರಸ, ಈ ಪಟ್ಟಿ. ನಿನಗೆ ಏನಾದರೂ ಬೇಡ ಅಂದರೆ ಜೋರಾಗಿ ಹೇಳ್ಬೇಕು, ಅವಾಗಲೇ ಕೇಳಿಸೋದು. ಹೇಳು ಜೋರಾಗಿ, ಅವ್ರಿಗೆ ಪಾಯಸ ಬೇಡ ಅಂದ್ರೆ ಅಣ್ಣ ಪಾಯಸ ಬೇಡ ಅಂತ ಜೋರಾಗಿ ಹೇಳ್ಬೇಕು, ಸರಿನಾ? ಹಾಂ ಓಕೆನಾ, ಹಂಗೆ ಹೇಳ್ಬೇಕು. ಹ್ಞೂ ನಿಜ ಹೇಳು ಜೋರಾಗಿ ಹೇಳು ಹಾಕ್ಬಿಡ್ತಾರೆ. ಹಾಕೋಣ ಹೇಳ್ದೆ ತಾನೆ. ಹಾಂ ಉಪ್ಪ ಹಾಕೋಣ. ಗೈಸ್ ತಿಂದಿದ್ದಾಯ್ತು ಯಪ್ಪ. ಏನು ಮಾಡ್ತೀನಿ ಗೊತ್ತಾಗಲ್ಲ, ಹಾಕ ಏನಾಗಲ್ಲ. ಯಾವುದೋ ಫೋನ್ ನಿಂದು ಆ್ಯಂಗಲ್. ಹಾಯ್ ಬ್ರೋ, ಹಾಯ್, ಹ್ಯಾಪಿ ಮ್ಯಾರಿಡ್ ಲೈಫ್. ಚೆನ್ನಾಗಿದ್ದೀರಾ? ಸೂಪರ್. ಥ್ಯಾಂಕ್ ಯು. ಹಾಯ್ ಥ್ಯಾಂಕ್ ಯು ಬ್ರೋ, ಖುಷಿ ಆಯಿತು ಮಾತಾಡಿಸಿ. ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಗೈಸ್. ಇದೆಲ್ಲ ನೋಡಿತಾರೆ, ಇದೆಲ್ಲ ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ಇದೇ ತರ ಮಾಡ್ತೀರಿ ಬ್ರೋ, ನಮಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು. ನಮ್ಮವ್ರು ಬೆಳಿಬೇಕು. ಸೂಪರ್ ಬ್ರೋ, ಇದು ಮೆಚ್ತೆ ಬ್ರೋ, ನೀವು ನಮ್ಮೂರು ಬ್ರೋ ನೀವು. ಥ್ಯಾಂಕ್ ಯು, ಸಿಗೋಣ. ಓಕೆನಾ, ಹುಷಾರು ಬ್ರೋ. ಗೈಸ್ ಫೈನಲಿ ಹೊರಟಿದ್ದೀನಿ ಮನೆಗೆ ವಾಪಸ್ಸು. ನಮ್ಮ ಈ ಒಂದು ಬ್ಯೂಟಿಫುಲ್ ಕಾರಲ್ಲಿ ಹೋಗ್ತಾ ಇರೋದು. ಗೈಸ್ ಯಪ್ಪ ಏನು ಸೆಕೆ, ಆ ರೇಂಜಿಗೆ ಸೆಕೆನಾ. ಎನಿವೇಸ್ ಹೆಂಗಿದ್ರು ಎಂಜಾಯ್ಮೆಂಟ್ ಆಗಿದೆ, ಹೊರಟ್ಕೊಳ್ಳೋಣ ಮನೆಗೆ. ಗೈಸ್ ಅಣ್ಣ ಔಟು, ಮಲ್ಕೊಂಬಿಟ್ಟವನು, ಪಾಚ್ಕೊಂಬಿಟ್ಟವನು ಪಾಪ. ಕಾಟ ಕೊಟ್ಟು ಔಟ್ ಆಗ್ಬಿಟ್ಟವನೆ. ಬಾಯ್ ಸಾನಾ, ಬಾಯ್. ಗೈಸ್ ಗಗನ್ನ ಕಳ್ಸ್ಕೊಡ್ತಾ ಇದ್ದೀನಿ ಗೈಸ್, ಪಾಪ ಮಲ್ಕೊಂಬಿಟ್ಟವನ ಅಣ್ಣ. ಗೈಸ್ ಈ ಕಾರಿಗೆ ಮತ್ತೊಂದ್ಸಲಿ ಪೆಟ್ರೋಲು ಖಾಲಿ ಆಗಿತ್ತು, ಅದಕ್ಕೆ ಮತ್ತೆ ಒಂದು 510 ರೂಪಾಯಿ ಹಾಕ್ಸಿದ್ದೀನಿ. ಮೊದಲು 1000 ಹಾಕ್ಸ್ದೆ, ಇವಾಗ 500 ರೂಪಾಯಿ. ಗೈಸ್ ಅದೇ ನಿಮ್ಗೊಂದು ಮಾತು ಹೇಳ್ಬೇಕಿತ್ತು. ಸೊ ನಾನು ಅದು ಕ್ಲಾರಿಟಿ ಕೊಟ್ಬಿಡ್ಬೇಕಲ್ಲ, ಯಾಕಂದರೆ ಮಲ್ಗೆ ಹೂವು ನಾನು ಯೂಶಲಿ ನಾನು ತಗೊಳ್ಳಲ್ಲ, ಮಲ್ಗೆ ಹೂವು ಆ್ಯಂಡ್ ಕೊಡೋದು ಇಲ್ಲ ನಾನು. ಸೊ ಅದಕ್ಕೋಸ್ಕರ ಜಸ್ಟ್ ಒಂದು ಕ್ಲಾರಿಟಿ. ಸೊ ನನಗೆ ಹಿಂಗೆ ಓಡಿಸ್ತಾರೆ ಟೈಮಲ್ಲಿ, ಅಲ್ಲಿಂದ ಆ ಚಿಕ್ಕ ಹುಡುಗಿ ಬಂತು, ಕಾರ್ ಹತ್ರಕ್ಕೆ ಹೋಗ್ಬಿಟ್ಟು ಮಲ್ಗೆ ಹೂವು ತಗೊಳ್ಳಿ ಅಂತ ಹೇಳ್ತು. ಅದು ನನಗೆ ಸಖತ್ ಒಂಥರ ಅನಿಸ್ಬಿಡ್ತು. ಆ ಏಜಲ್ಲಿರೋರು ಯಾರಾದರೂ ಒಬ್ಬರು ಆ ಥರ ಮಾಡ್ತಿದ್ರೆ, ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಅದನ್ನ ನೋಡಿದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಒಂಥರ ಆಗ್ಬಿಡ್ತದೆ. ಅದಕ್ಕೆ ನಾನು ಕರೆದ್ಬಿಟ್ಟು ಅಲ್ಲಿರೋ ಫುಲ್ಲು ಮಲ್ಗೆ ಹೂವು ಎಷ್ಟಿತ್ತೋ ಅಷ್ಟು ಪೂರ್ತಿನೂ ಕೂಡ ನಾನು ಪರ್ಚೇಸ್ ಮಾಡ್ಕೊಂಡೆ ನಾನು. ಆಮೇಲೆ ಆ ಹುಡುಗಿ ಹೇಳ್ತಿದ್ದೇನೆಂದರೆ, ಫಸ್ಟ್ ಗೋಣಿ ಇದು ಕ್ಯಾಶ್ ಕೊಡಿ ಅಂತ ಹೇಳಿದ್ರು. ನಾನು ಅದಕ್ಕೆ ಕ್ಯಾಶ್ ಇಲ್ಲ, ಫೋನ್ಪೇನೇ ಮಾಡ್ತೀನಿ, ಫೋನ್ಪೇ ಇರೋದು ಅಂತ ಹೇಳ್ಬಿಟ್ಟು ಫೋನ್ಪೇ ಮಾಡಿ ಪೂರ್ತಿ ಅದನ್ನು ಮಲ್ಗೆ ಹೂವನ್ನ ಇಸ್ಕೊಂಡಿದ್ದು. ಸೊ ಆ ಮಲ್ಗೆ ಹೂವು ಹೆಂಗಿದ್ರು ನಮ್ಮ ಡಿಗ್ರಿ ಕ್ಲಾಸ್ಮೇಟ್ಸ್ 4 ಜನ ಹುಡುಗಿರಿದ್ರಲ್ಲ, ಸೊ ಅವ್ರಿಗೆ ಕೊಟ್ಬಿಡೋಣ ಅಂದ್ಬಿಟ್ಟು ಕೊಟ್ಬಿಟ್ಟೆ. ಆ್ಯಂಡ್ ಅದು ಈಗ ಆಕಾಶ್ ಕೊಡೋ ಟೈಮಲ್ಲೂ ಏನೋ ಅವ್ರು ಬಂದಾದ್ಮೇಲೆ ಕೂಡ ಹೇಳಿದ್ದೇನೆಂದರೆ, ಆಕಾಶು 4 ಜನಕ್ಕೂ ಮಲ್ಗೆ ಹೂವು ತಗೊಂಡು ಎಲ್ರಿಗೂ ಕೊಡಬೇಕು ಅಂತ ಇದ್ದಾನೆ ಅಂದ್ಬಿಟ್ಟು ಹಂಗೆ ಹೇಳ್ಬಿಟ್ಟು ಕೊಟ್ಟೆ ಅಷ್ಟೇ ಗೈಸ್. ಬಿಕಾಸ್ ನನಗೆ ಆ ಥರದ್ದೆಲ್ಲ ಇಷ್ಟ ಆಗಲ್ಲ, ಸೀರಿಯಸ್ಲಿ ನೋಡೋಕೆ ಇಷ್ಟ ಆಗಲ್ಲ. ಬೇಕಾದ್ರೆ ಅದನ್ನು ಫುಲ್ಲು ಪರ್ಚೇಸ್ ಮಾಡಿಕೊಂಡು ಅವ್ರು ಆರಾಮಾಗಿ ನೆಮ್ಮದಿಯಿಂದ ಮನೆಗೆ ಹೋಗ್ಬಿಡ್ಲಿ. ನನಗೆ ಅದೊಂಥರ ಕಣ್ಣಾರೆ ನೋಡೋಕೆ ಒಂಥರ ಫೀಲ್ ಆಯಿತು, ಅದಕ್ಕೆ ನಾನು ವಹಿಸ್ಕೊಂಡ್ಬಿಟ್ಟೆ ಗೈಸ್ ಅಷ್ಟೇ. ಗೈಸ್ ಮನೆಗೆ ರೀಚ್ ಆಗೋಷ್ಟಲ್ಲಿ 12 ಗಂಟೆ ಆಗ್ಬಿಟ್ಟೈತೆ. ಇವಾಗ ಮನೆಗೆ ಹೋಗ್ಬಿಟ್ಟು ಹೋಗಿದ್ದೀವಿ. ಅಲ್ಲಿ ನೋಡಿ ತೇಳ್ತಾರ ನೋಡ್ಬಿಟ್ಟು ಎದುರೇ ಹೋದೆ. ಏನು ಯಾರೋ ಕೂತ್ಕೊಂಡವ್ರೆ ಅಂತ, ಅಮ್ಮ ಮಲ್ಕೊಂಡವ್ರೆ, ಎಬ್ರಿಸೋಣ. ಅಪ್ಪ ಊರಿಗೆ ಹೋಗ್ಬಿಟ್ಟಿದ್ದಾರೆ, ಅದಕ್ಕೆ ನಾನು ಧರ್ಮಂಕಲ್ ಕಾರ್ ತೊಗೊಂಡಿದ್ದು. ಒಬ್ಬರೇ ಮಲಗಿದ್ದಾರೆ ಅಮ್ಮ. ಇವಾಗ ಮಲಗಿಲ್ಲ? ಅಯ್ಯ ನನ್ನ ಬಂಗಾರ ಕಣ, ನಾನು ಬರೋವರೆಗೂ ಮಲಗಿಲ್ಲ. ಚಿನ್ನಾರಿ ಮುತ್ತ ಕುಚ್ಚು ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ನಾನು ಬರೋವರೆಗೂ ಮಲಗಿಲ್ಲ ಗೈಸ್. ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗುವ ಅಂತ ಹೇಳ್ತಾ, ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಏನಕ್ಕಂದರೆ
ಗೊತ್ತಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಮಚ್ ಲವ್. ಆ್ಯಂಡ್ ಇನ್ನೊಂದು ಮಾತು, ಸೊ ನೀವು ಕೂಡ ಟ್ರಾಫಿಕ್ ಸಿಗ್ನಲ್ ಹೋಗ್ತಿರೋ ಟೈಮಲ್ಲಿ ಆ ಥರ ಚಿಕ್ಕವರು ಅಥವಾ ಚಿಕ್ಕ ಏಜಲ್ಲಿ ನಿಮ್ಗೆ ನೋಡಿದ ತಕ್ಷಣ ಆ ಥರ ಚಿಕ್ಕ ಹುಡುಗಿರು ಯಾರಾದ್ರೂ ಆ ಥರ ಹಿಂಗೆ ಮಾಡ್ತಿದ್ರೆ, ಸೊ ನೀವು ಅದು ಕಮ್ಮಿನೇ ಆಗಿರಲಿ ಜಾಸ್ತಿನೇ ಆಗಿರಲಿ ಕಂಪ್ಲೀಟು ಇಸ್ಕೊಂಬಿಟ್ಟು ಅವ್ರನ್ನ ಲೈಕ್ ಅವ್ರನ್ನ ಮನೆ ಕಳಿಸ್ಬಿಡಿ, ಆರಾಮಾಗಿರಲಿ ಅನ್ನೋ ಥರ ಒಂದು ಥಾಟ್ ಬರಲಿ ನಿಮಗೂ ಅಂತ ಹೇಳ್ತಾ ಇದೀನಿ. ಅಷ್ಟೇ ಗೈಸ್, ನೀವು ಕೂಡ ಮಾಡಿ ಅಂತ ಹೇಳ್ತಾ ಇದೀನಿ. ಥ್ಯಾಂಕ್ ಯು, ಮಚ್ ಲವ್, ಬೈ.